ವೃತ್ತಿಪರ ಶಿಕ್ಷಣದಲ್ಲಿ ಆಗ್ತಕ್ಕಂಥ ಕೆಲವೊಂದು ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ನಾನೇ ಸ್ವತಃ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಚರ್ಚೆ ಮಾಡಿ ವಿತ್ ಅಥೆಂಟಿಕ್ ಡಾಕ್ಯುಮೆಂಟ್ಸ್ಗಳು ಎಲ್ಲೆಲ್ಲಿ ಹೆಂಗೆಂಗೆ ಅನ್ಯಾಯ ಏನಾಗಬಹುದು ಅಥೆಂಟಿಕ್ ಡಾಕ್ಯುಮೆಂಟ್ಸ್ಗಳು ಸಂಬಂಧಪಟ್ಟ ಉಪ ಸಚಿವ ಸಂಪುಟದ ಉಪ ಸಮಿತಿ ಅಧ್ಯಕ್ಷರಾದ ಪ್ರಿಯಾಂಕ ಖರ್ಗೆ ಅವರಿಗೆ ಕೊಟ್ಟು ಲೆಟರ್ ಕೊಟ್ಟು ಎಲ್ಲ ಪಾಯಿಂಟ್ಸ್ಗಳು ಇಂಥದ್ರಾಗ ಇನ್ನೂ ಅನ್ಯಾಯ ಇಂಥದ್ರಾಗ ಇನ್ನೂ ಅನ್ಯಾಯ ಪ್ರಮೋಷನ್ ಇಲ್ಲಿ ಈ ಥರ ತೊಂದರೆ ಆಗಿದೆ ನೇಮಕಾತಿಯಲ್ಲಿ ಈ ಥರ ತೊಂದರೆ ಆಗಿದೆ ಆಮೇಲೆ ವೃತ್ತಿಪರ ಶಿಕ್ಷಣದಲ್ಲಿ ಈ ಥರ ತೊಂದರೆ ಆಗಿದೆ ಅನ್ನೋದನ್ನು ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಬರೆದು 2 ಪೇಜ್ ಲೆಟರ್ ಕೊಟ್ಟು ಇವೆಲ್ಲ ಡಿಸ್ಕಸ್ ಮಾಡಿದಾಗ ಮೊನ್ನೆ 4ನೇ ತಾರೀಕು ಮೀಟಿಂಗ್ ಇಟ್ಟು ಅವನ್ನೆಲ್ಲ ಓಪನ್ ಆಗಿ ಡಿಸ್ಕಸ್ ಮಾಡಿ ಕನ್ಸರ್ನ್ ಸೆಕ್ರೆಟರಿ DPR ಸೆಕ್ರೆಟರಿ ಪ್ಲಾನಿಂಗ್ ಸೆಕ್ರೆಟರಿ ಫೈನಾನ್ಸ್ ಸೆಕ್ರೆಟರಿ ಅವರೆಲ್ಲರನ್ನು ಕುಂದಿರಿಸಿ ಇವೆಲ್ಲ ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಕರೆಕ್ಟಾಗಿ ಯಾವ ರೀತಿ ಸರಿಪಡಿಸ್ಬೇಕು ಏನು ಮಾಡಬೇಕು ಅನ್ನೋ ಚಿಂತೆ ಕೂಡ ಈಗಾಗಲೇ ಸಚಿವ ಉಪ ಸಮಿತಿಯಲ್ಲಿ ಕೂಡ ಸಂಪುಟ ಸಮಿತಿಯಲ್ಲಿ ಕೂಡ ಚರ್ಚೆ ಆಗಿ ಅದರ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ನಿರ್ಧಾರ ಆಗಬೇಕು ಎಂಬ ವಿಷಯ ತಮ್ಮ ಗಮನಕ್ಕೆ ತರುತ್ತದೆ. ಮತ್ತು SKRDBಯಲ್ಲಿ ಇನ್ನೊಂದು ಹೆಚ್ಚಿಗೆ ಮುಂದುವರೆದು ಈ ದಶಮಾನೋತ್ಸವ 10 ವರ್ಷ ಆಯಿತು. ಈ 10 ವರ್ಷದಲ್ಲಿ ದಶಮಾನೋತ್ಸವದ ಕಾರ್ಯಕ್ರಮವನ್ನು ಕೂಡ ಪ್ರತಿ ಜಿಲ್ಲೆಯಲ್ಲಿ ಮಾಡಬೇಕು ಮತ್ತು ಇದರ ಬೆನಿಫಿಟ್ ಪಡೆದಿರ್ತಕ್ಕಂಥ ಏನು ಇಂಜಿನಿಯರ್ ಇರ್ಬೋದು, ವೃತ್ತಿಪರ ಶಿಕ್ಷಣದಲ್ಲಿ ಸೀಟ್ಗಳನ್ನು ಪಡೆದು ಟೀಚರ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ಗಳಾಗಿರ್ಬೋದು, ಎಂಪ್ಲಾಯ್ಮೆಂಟ್ನಲ್ಲಿ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಇವೆಲ್ಲರೂ ಕೂಡ ಒಂದು ವರ್ಷದಲ್ಲಿ ಒಂದು ಕಾರ್ಯಕ್ರಮ ಕಂಪಲ್ಸರಿ ಬೆನಿಫಿಟ್ ತಗೊಂಡವ್ರನ್ನ ಬೆನಿಫಿಷರಿ